ಹಲೋ ಗಾಯ್ಸ್, ರಿದಿಶ್ ಫುಡ್ಗೆ ಮತ್ತೆ ಸ್ವಾಗತ. ಇವತ್ತು ನಾವು ಹೈ ಪ್ರೋಟೀನ್ ಹಾಗೆಯೇ ಸೂಪರ್ ಹೆಲ್ದಿ ನ್ಯೂಟ್ರಿಷಿಯಸ್ ಸ್ನ್ಯಾಕ್ಸ್, ಇದನ್ನು ಜಿಮ್ಗೆ ಹೋಗೋರು ಇಲ್ಲ ಸ್ಪೋರ್ಟ್ಸಲ್ಲಿರೋರು ಹಾಗೆಯೇ ಮಕ್ಳಿಗೂ ಕೊಟ್ಟರೆ ತುಂಬಾ ಬೆಸ್ಟ್. ಯಾಕಂದರೆ ಒಳ್ಳೆ ಪ್ರೋಟೀನ್ ಹಾಗೆಯೇ ನ್ಯೂಟ್ರಿಷಿಯಸ್ ಫುಡ್ ಇದು. ಇದನ್ನು ಮಾಡಲು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಬನ್ನಿ. ಮೊದಲಿಗೆ 1 ಕಪ್ಪಷ್ಟು ಕಾಬೂಲ್ ಚೆನ್ನ, ಹಾಗೆಯೇ 1 ಕಪ್ಪಷ್ಟು ಬ್ಲ್ಯಾಕ್ ಚೆನ್ನ, ಹಾಗೆ ಅರ್ಧ ಕಪ್ಪಷ್ಟು ಬಟಾಣಿ ಮತ್ತು ಅರ್ಧ ಕಪ್ಪಷ್ಟು ಹೆಸರು ಕಾಳು. ಇದೆಲ್ಲ ಕಾಳುಗಳನ್ನು ಒಂದು 7 ರಿಂದ 8 ಗಂಟೆ ಅಷ್ಟು ನೆನೆಸಿಟ್ಕೊಂಡು ಅದಾದಮೇಲೆ ಎಲ್ಲ ಕಾಳನ್ನ ಒಟ್ಟಿಗೆ ಒಂದು ಕುಕ್ಕರ್ಗೆ ಹಾಕಿ ಒಂದು 3 ಗ್ಲಾಸಷ್ಟು ನೀರನ್ನು ಹಾಕಿ 3 ರಿಂದ 4 ವಿಸಿಲ್ ಬರ್ಲಿಕ್ಕೆ ಬಿಡಿ. ಒಂದು 3 ರಿಂದ 4 ವಿಸಿಲ್ ಬಂದಾದಮೇಲೆ ಕಾಳುಗಳೆಲ್ಲ ಈ ಥರ ಚೆನ್ನಾಗಿ ಬಾಯ್ಲ್ಡ್ ಆಗಿರುತ್ತೆ. ಇದನ್ನು ಒಂದು ಸೈಡಲ್ಲಿ ಇಟ್ಕೊಳ್ಳಿ ಬಾಯ್ಲ್ಡ್ ಮಾಡಿಕೊಂಡು. ಅದಾದಮೇಲೆ ನಮ್ಗೆ ಒಗ್ಗರಣೆ ಬೇಕಾಗುವ ಐಟಮ್ಗಳು ಒಂದು 10 ರಿಂದ 12 ಕರಿಬೇವಿನ ಎಲೆ, 1 ಒಣಮೆಣಸು ಮತ್ತು ಉದ್ದಿನಬೇಳೆ, ಹಾಗೆ ಹುರಿಗಡಲೆ ಮತ್ತು 1 ಈರುಳ್ಳಿ, ಹಾಗೆ ತುರಿದಿಟ್ಕೊಂಡಿರೋ ಕಾಯಿ, ಹಾಗೆ 1 ಟೊಮೆಟೊ ಮತ್ತು ಇದ್ರ ಜೊತೆಗೆ 1 ಚಮಚ ಸಾಸಿವೆ. ಆಮೇಲೆ ಒಂದು ಪಾತ್ರೆನ ತಗೊಂಡು ಪಾತ್ರೆಗೆ ಒಂದು 2 ರಿಂದ 3 ಸ್ಪೂನಷ್ಟು ಎಣ್ಣೆನ ಹಾಕಿ, ಆಮೇಲೆ 1 ಚಮಚ ಸಾಸಿವೆ, ಕರಿಬೇವಿನ ಎಲೆ ಮತ್ತು ಹುರಿಗಡಲೆ, ಅದಾದಮೇಲೆ ಉದ್ದಿನಬೇಳೆ ಮತ್ತು 1 ಒಣಮೆಣಸನ್ನ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕಿ, ಅದಾದಮೇಲೆ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲದು ಚೆನ್ನಾಗಿ ಫ್ರೈ ಆಗಲಿ. ಇದೆಲ್ಲ ಒಂದು ಸಲ ಫ್ರೈ ಆದಮೇಲೆ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಅದಕ್ಕೆ ಹಾಕಿ ಒಂದು 2 ಮಿನಿಟ್ಸ್ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಆದಮೇಲೆ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊನ ಹಾಕ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡಿಕೊಂಡು ಆದಮೇಲೆ ಆಲ್ರೆಡಿ ತುರಿದಿಟ್ಕೊಂಡಿರೋ ಕಾಯಿನ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸಲ ಕಂಪ್ಲೀಟಾಗಿ ಮಿಕ್ಸ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, 1 ಸ್ಪೂನಷ್ಟು ಚಿಲ್ಲಿ ಪೌಡರ್, ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ, ಇದೆಲ್ಲದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಎಲ್ಲದನ್ನ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಆಲ್ರೆಡಿ ಬಾಯ್ಲ್ಡ್ ಮಾಡಿ ಇಟ್ಕೊಂಡಿರೋ ಕಾಳುಗಳನ್ನು ಅದಕ್ಕೆ ಹಾಕಿ, ಈ ಕಾಳನ್ನ ಅದಕ್ಕೆ ಹಾಕಿ ಈ ಮಸಾಲೆ ಜೊತೆಗೆ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಒಗ್ಗರಣೆ ಏನು ರೆಡಿ ಮಾಡ್ಕೊಂಡಿರ್ತಾರೆ ಅದ್ರ ಜೊತೆ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ 1 ಚಮಚದಷ್ಟು ಬೆಲ್ಲನ ಹಾಕಿ, ಇದಕ್ಕೆ 1 ಗ್ಲಾಸಷ್ಟು ನೀರನ್ನು ಹಾಕಿ ಒಂದು ಕುದಿ ಬರ್ಲಿಕ್ಕೆ ಬಿಡಿ. ಇದನ್ನು ಒಂದು ಕುದಿ ಬಂದಾದಮೇಲೆ ಫೈನಲಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದರೆ ನಮ್ಮ ಹೆಲ್ದಿ ಹಾಗೇನೆ ಹೈ ಪ್ರೋಟೀನ್ ಸೂಪರ್ ನ್ಯೂಟ್ರಿಷಿಯಸ್ ಫುಡ್ ರೆಡಿ ಟು ಈಟ್. ಇದನ್ನು ನೀವು ಈವ್ನಿಂಗ್ ಸ್ನ್ಯಾಕ್ಸ್ಗೆ, ಇಲ್ಲಾಂತಿದ್ರೆ ಬ್ರೇಕ್ಫಾಸ್ಟ್ಗೆ, ಹಾಗೆಯೇ ನೀವು ಊಟದ ಜೊತೆಗೆ ಸೈಡ್ಸ್ ಥರ ಒಂದು ಪಲ್ಯ ಥರನೂ ಬೇಕಾದ್ರೂ ಯೂಸ್ ಮಾಡ್ಕೊಳ್ಬೋದು. ಇದು ತುಂಬಾ ಬೆಸ್ಟ್ ಫುಡ್ ಅಂತಲೇ ಹೇಳ್ಬೋದು. ಹಾಗೆಯೇ ಮಕ್ಕಳು ಇದನ್ನು ತುಂಬಾ ಇಷ್ಟಪಟ್ಟು ತಿಂತಾರೆ. ಯಾಕಂದರೆ ಇದರಲ್ಲಿ ಕಾಬೂಲ್ ಚೆನ್ನ ಹಾಗೆಯೇ ಬ್ಲ್ಯಾಕ್ ಚೆನ್ನ ಹಾಕಿದ್ದೀವಿ ನಾವು. ಅದ್ರ ಜೊತೆಗೆ ಸ್ಪೈಸಿಗೆ ಖಾರ ಹಾಗೆಯೇ ಸ್ವೀಟ್ಗೆ ಬೆಲ್ಲನೂ ಕೂಡ ಹಾಕಿರೋದ್ರಿಂದ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನು. ಹಾಗೆ ಇದೇ ಥರದ ಟೇಸ್ಟಿ ಆ್ಯಂಡ್ ಹೆಲ್ದಿ ಫುಡ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ರಿದಿಶ್ ಫುಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗಾಯ್ಸ್. ಥ್ಯಾಂಕ್ ಯು.